Ranjita. My father name is Yellappa. My sir name is Niralgi. I am studying in 6th class. ನಮಗೆ ಇಲ್ಲೆಲ್ಲ ಶಾಲೆ ಪರಿಸರ ಎಲ್ಲ ಸ್ವಚ್ಛತಾಗಿ ಇಟ್ಕೋಬೇಕ್ರಿ. ನಾವು ಎಲ್ಲ ಮತ್ತ ಗಿಡಗಳನ್ನು ಎಲ್ಲ ಬೆಳೆಸಿದ್ದೀವಿ. ಬಾಳೆಹಣ್ಣು, ಸೊಪ್ಪು, ತರಕಾರಿ ಎಲ್ಲ ಬೆಳೆಸಿವಿ. ನಮ್ಮ ಊರನ್ನವರು ಸಹ ಬೆಳೆಸ್ಯಾರ್ರಿ. ನಮಗೆ ಟೀಚರು ಸೈನ್ಸ್ ಇದನ್ನ ಪಾಠ ನಾವು ಚಟುವಟಿಕೆ ಮಾಡುತ್ತಾ ಎಲ್ಲ ತಿಳಿಸ್ತಾರ್ರಿ. ನಾವು ಎಲ್ಲ ಚಟುವಟಿಕೆ ಮಾಡ್ಕೋತನ ಪಾಠ ತಿಳ್ಕೋತನ ಖುಷಿಯಾಗಿ ಪಾಠ ಎಲ್ಲ ಇದನ್ನ ಮಾಡ್ತೀವ್ರಿ. ಇಂಗ್ಲೀಷ್ ಹಾಗೂ ನಮ್ಮ ಸರ್ ಎಲ್ಲ ಟೀಚರ್ಸ್ ಎಲ್ಲ ನಮಗೆ ಏನು ಕೊರತೆ ಮಾಡುದಿಲ್ರಿ. ನಮ್ಮ ಟೀಚರ್ಸ್ ಎಲ್ಲ ನಮ್ಮನ್ನ ಮಕ್ಕಳಾಗಿನ ನೋಡ್ಕೋತಾರ್ರಿ, ತಂದೆ ತಾಯಿಯಾಗಿನೇ ನೋಡ್ಕೋತಾರ್ರಿ. ನಾನು ನಿಂಗಪ್ಪ ನೀರ್ಲಿಗೆ ಅಂತ ಬೇಡ್ರ ಬೂದಳ ಗ್ರಾಮ ಪಂಚಾಯತಿ ಸದಸ್ಯ ಪ್ರೆಸಿಡೆಂಟ್, ಮಾಜಿ ಅಧ್ಯಕ್ಷ ಇದ್ದೆ. ಈಗ SDMC ಅವರು ಎಲ್ಲರೂ ಕಲಿತವರು ಹೊಳ್ಳಿ ಈ ಶಾಲೆಯನ್ನು ಮಾದರಿ ಒಂದು ಶಾಲೆಯನ್ನಾಗಿ ಮಾಡ್ಬೇಕಂತ ಎಲ್ಲರೂ ತೀರ್ಮಾನ ಮಾಡಿದಾಗ ಮತ್ತೆ ನಮ್ಮ ಟೀಚರ್ ಸ್ಟಾಫು ಬೇರೆ ಈ ಸಂಸ್ಥೆ ಬೇರೆ ಪ್ರೈವೇಟ್ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಶಿಕ್ಷಣ ಅಳವಡಿಸೋಣ ಅಂತ ಎಲ್ಲರೂ ಒಗ್ಗೂಡಿನಿಂದ ಮನಸ್ಸು ಮಾಡಿದಾಗ ಊರವ್ರೆಲ್ಲರೂ ಪ್ರೋತ್ಸಾಹ ಕೊಟ್ಟು ಶಿಕ್ಷಕರ ಒಟ್ಟಿಗೆ ಕೈ ಜೋಡಿಸಿ ಮತ್ತು SDMC ಅವರು ಆಯ್ತು ಇದು ಎಲ್ಲರ ಸಹಕಾರದಿಂದ ಒಂದು ಹೊಸ ಪ್ರಯತ್ನ ಮಾಡೋಣ ಅಂತ ನಿರ್ಧಾರ ಮಾಡಿ ಈ ರೀತಿಗೆ ಮಾಡಕ್ ನಾನು ಯಲ್ಲಪ್ಪ ನಾಗಪ್ಪ ಅಮರಿ, ಮುಖ್ಯ ಗುರುಗಳು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಡ್ರ ಬೂದ್ಯಾಳ. ಇಲ್ಲಿ 63 ಮಕ್ಕಳನ್ನು ಹೊಂದಿರತಕ್ಕಂಥ ಸರ್ಕಾರಿ ಶಾಲೆ. ಈ ಶಾಲೆ ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಗುರುಗಳು, ಗುರುಮಾತೆಯರು ಹಾಗೂ SDMC ಅವರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಅನಂತರ ಗ್ರಾಮದ ಯುವಕರು, ಗ್ರಾಮದ ಸರ್ವರೂ ಕೂಡಿ ಸಹಕಾರದಿಂದ ನಾವು ಈ ಶಾಲೆಯನ್ನು ಈ ಮಟ್ಟಕ್ಕೆ ತಂದೀವಿ. ಆನಂತರ ಈ ಶಾಲೆ ನಾವು ಶಿಕ್ಷಕರು ಮಾಡೀವಿ, SDMC ಅವರು ಮಾಡೀವಿ ಅಂದ್ರೆ ಅದು ತಪ್ಪು. ಸರ್ವರ ಸಹಕಾರ ಐತೆ ಅಂತೇಳಿ ಈ ಶಾಲೆ ಮಟ್ಟದೊಳಗೆ ಐತಿ. ನಾವು ಕೇವಲ 6 ತಾಸು ನಾವು ಈ ಶಾಲೆ ಒಳಗಿದ್ರೆ ಇನ್ನುಳಿದ 18 ತಾಸಿನ ಅವಧಿಯೊಳಗೆ ಈ ಶಾಲೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಗ್ರಾಮಸ್ಥರು, ಯುವಕರು, ಇಲ್ಲಿ ಇರುವಂಥವ್ರು ಎಲ್ಲ. ಈ ಬೇರೆ ಶಾಲೆ ಅಂದ್ರೆ ನಾನು ಒಬ್ಬ ಮುಖ್ಯ ಗುರುಗಳಾಗಿ ಪ್ರತಿ ವರ್ಷನೂ ಯಾವುದಾದ್ರೂ ಒಂದು ಹಸಿರು ಅವಾರ್ಡು ಎಲ್ಲಿ ಹೋಗಿದ್ದಪ್ಪ ಅಂದ್ರೆ HPS ಬನಶಂಕರಿ ಶಾಲೆ. ನನಗದು ಕೇಳಿ ನಾನು ಯಾಕೆ ಮಾಡಬಾರ್ದು, ನನ್ನ ಸೇವಾ ಅವಧಿ ಇನ್ನೂ ಸ್ವಲ್ಪ ದಿನ ಐತಿ, ಅಷ್ಟರೊಳಗೆ ನಾನು ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ನನಗದು ಇಂಪ್ರೆಸ್ ಆಗಿ, ಆ ಶಾಲೆ ನೋಡಿ ಇಂಪ್ರೆಸ್ ಆಗಿ ಕೇವಲ 2 ವರ್ಷ 6 ತಿಂಗಳೊಳಗೆ ನಾ ಈ ಶಾಲೆಯನ್ನು ಈ ಮಟ್ಟಕ್ಕೆ ನಮ್ಮ ಶಿಕ್ಷಕರ ಮತ್ತು ಗುರುಮಾತೆಯರ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರದಿಂದ, SDMC ಅವರ ಸಹಕಾರದಿಂದ ನಾನು ಈ ಮಟ್ಟಕ್ಕೆ ತಗೊಂಡು ಬಂದೀನಿ ಸರ್. ನನ್ನ ಹೆಸರು ಶಂಕರಮ್ಮ ಚಂದ್ರಶೇಖರಪ್ಪ ಕುಬ್ಸದ್ ಅಂತ ಹೇಳಿ ಅಸಿಸ್ಟೆಂಟ್ ಟೀಚರ್ ಆಗಿ ನಾನಿಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ನಾನು ಯಾವುದೇ ಸಸ್ಯದ ಬಗ್ಗೆ ಆಗ್ಲಿ, ಯಾವುದೇ ಜ್ಞಾನದ ಬಗ್ಗೆ ಆಗ್ಲಿ, ದ್ಯುತಿ ಸಂಶ್ಲೇಷಣೆಯ ಬಗ್ಗೆ ಆಗ್ಲಿ ನಾನು ಹೇಳ್ಬೇಕು ಅಂತಂದ್ರ ನನಗೆ ಇಷ್ಟೊಂದು ಪರಿಸರವಾದಂತ ಚೆನ್ನಾದಂತ ಪರಿಸರ ನನಗೆ ಅಷ್ಟೊಂದು ಒದಗಿದ್ದಿಲ್ಲ. ಆದ್ರೆ ಇವ್ರು ಬಂದ್ಮೇಲೆ ಪ್ರತಿಯೊಂದನ್ನ ಎಳೆಯಾಗಿ ಒಂದು ಎಲೆ ಆಗ್ಲಿ, ಒಂದು ಬೇರಾಗ್ಲಿ, ಒಂದು ಧಾನ್ಯ ಆಗ್ಲಿ, ಅಥವಾ ಅದು ಹೇಗೆ ನಡೆಸ್ತೈತಿ ಅಂತ ಆಗ್ಲಿ ಎಲ್ಲಾನು ಎಳೆಯಾಗಿ ಬಿಡಿಸ್ತಾ ಹೋದಾಗ ಇವತ್ತು ನನ್ನ ಮಕ್ಕಳು ಕೂಡ ಹೆಂಗ್ ಹೇಳ್ತಾವಂದ್ರೆ ನಾನು ಭಾಳ ಇಷ್ಟಪಡ್ತೀನಿ ನನ್ನ ಮಕ್ಕಳು ಅಂತ ಹೇಳ್ಕೊಳಿಕ್ಕೆ. ಹೆಂಗ್ ಇಷ್ಟಪಡ್ತೇವೆ ಅಂತಂದ್ರ ಇವತ್ತು ನನ್ನ ಮಕ್ಳು ಹೆಂಗ್ ಹೇಳ್ತಾವ, ನಾನು ಹೆಂಗ್ ಎಳೆಯಾಗಿ ಹೇಳ್ತೀನಿ ಅದೇ ತರನಾಗಿ ನನ್ನ ಮಕ್ಕಳು ಕೂಡ ಎಳೆಯಾಗಿ ಹೇಳ್ತಾರೆ.
ಸಮಾಜದಲ್ಲಿ ಒಂದು ಒಳ್ಳೆ ನಾಟಕ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದ್ರೆ ಒಳ್ಳೆ ನಾಟಕ ಇತ್ತಪ್ಪ, ಒಳ್ಳೆ ಒಂದು ಸಂಸ್ಕಾರ ಇತ್ತು, ಮನೋಭಾವನೆ ನಿನ್ ಫೋನ್ ಮಾಡಿ ಫಸ್ಟ್ ಇದನ್ನು ಹೇಮಪ್ಪ ಕನಕಪ್ಪ ಮುಕ್ಕಣ್ಣವರು ಈ ಶಾಲೆ SDMC ಅಧ್ಯಕ್ಷರು. ಈ ಶಾಲೆ ಒಂದು ವಾತಾವರಣ ಹೇಳ್ಬೇಕಂದ್ರೆ ಮಕ್ಕಳಾಗ್ಲಿ ಒಂದು ಶಿಕ್ಷಣದಿಂದ ಹಿಡಿದು ಎಲ್ಲವರಿಗೂ ಒಳ್ಳೆ ಉತ್ತಮದಿಂದ ಸಾಗ್ತಾ ಇದೆ. ಆಮೇಲೆ ನಮ್ಮ ಈ ದೇಣಿಗೆಯನ್ನು ಕೊಟ್ಟಂತ ಟೀಚರ್ಗಳು ಬೇರೆ ಶಾಲೆಯಲ್ಲಿ ಹೋಗಿ ಹಾಗೆ ಕಲಿಸಿ ಹಾಗೆ ಮನೆಗೆ ಹೋಗೋರು ಇದ್ದಾರೆ. ನಮ್ಮ ಟೀಚರ್ಗಳೆಲ್ಲ ಇಲ್ಲಿ ಅವರು ಬಂದ ಹಣದಲ್ಲಿ ಒಂದು ದಾರು ಬಾಗಿಲ ಕಟ್ಟಿದ್ದಾರೆ. ಅದು 1 ಲಕ್ಷ ರೂಪಾಯಿ ಮೇಲೆ ಹೋಗಿದೆ. ಆ ಸಮುದಾಯ ಭವನ, ಸಮುದಾಯ ಕಟ್ಟೆ ಮತ್ತು ವೇದಿಕೆ ಕಟ್ಟೆ, ಧ್ವಜದ ಕಟ್ಟೆ, ಇದನ್ನು ನಮ್ಮ ಮೇಡಮರು, ಡೋಣಿ ಮೇಡಮರು ಸಹಾಯದಿಂದ ಅವರು 1 ಲಕ್ಷ ಚಿಲ್ಲರೆ ಕೊಟ್ಟಿದ್ದಾರೆ. ಮುಖ್ಯ ಗುರುಗಳು ಮೊದಲು ನಮ್ಮ ಶಾಲೆಯಲ್ಲಿ ಊಟ ತರಲಿಕ್ಕೆ ತಾಟು ಮನೆಗೆ ಹೋಗ್ತಿದ್ರು. ಬರುವಾಗ ನಾಯಿ ಕಸ್ತಿ ಅದು ಕಸ್ತಿ ಅಂತೇಳಿ ಎಡಮಕ್ಕಳು ಏನ್ ಮಾಡಿದ್ರು, 75 ತಾಟು 75 ಗ್ಲಾಸ್ ಅನ್ನು ಮಕ್ಕಳು ಹೊರಗಡೆ ಹೋಗದೆ ನಮ್ಮ ಶಾಲೆಯಲ್ಲಿ ಊಟ ಮಾಡಿ ಶಾಲೆಯಲ್ಲೇ ತಾಟನ್ನು ಇರ್ಲಿ ಅಂತ ಅವ್ರ ಸ್ವಂತ ರೊಕ್ಕದಲ್ಲಿ ತಾಟನ್ನು ಮಕ್ಕಳಿಗೆ ದಾನವಾಗಿ ಇದನ್ನ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸೌಂಡ್ ಸಿಸ್ಟಮ್ ಇರಲಿಲ್ಲ ಶಾಲೆಯಲ್ಲಿ, ಶನಿವಾರಕ್ಕೊಮ್ಮೆ ಒಂದು ಆಟ ಕಲಿಸ್ಲಿಕ್ಕೆ. ಅದನ್ನು ಗೊರವರ್ ಸರ್ ಅಂತೇಳಿ ಅವರು 50,000ದಿಂದ ಸ್ವಂತ ಖರ್ಚಿನಿಂದ ಈ ಎಲ್ಲ 4 ಜನನು ಸ್ವಂತ ಖರ್ಚಿನಿಂದನೇ ಈ ನಮ್ಮ ಶಾಲೆಗೆ ಸಹಾಯದಾನ ಮಾಡಿ ಒಂದು ಪರಿಸರ, ಹಸಿರು ಪರಿಸರ ಒಳಗಡೆ ಮುಂದೆ